ನಿಮ್ಮಿಬ್ರಲ್ಲಿ ಸುಳ್ಳು ಹೇಳೋದು ಯಾರು? ಏನ್ ಸುಳ್ಳು ಹೇಳ್ತೀರಾ ಕಾರ್ತಿಕ್? ಏನಿಲ್ಲ ಮೇಡಮ್, ಸುಮ್ಮನೆ ಹಂಗೆ ಸುಮ್ಮನೆನಾ? ಏನೇನು ಸುಳ್ಳು ಹೇಳ್ತಾರೆ ಇವ್ರು ನಿಮ್ಗೆ? ಮನೆಗೆ ಬರೋದಕ್ಕೆ ಲೇಟ್ ಆದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋದು. ಎಲ್ಲಿರ್ತಾರ ಅವರು? ಸ್ಕೂಲಲ್ಲೇ ಇರ್ತಾರೆ, ಇಲ್ಲ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ಇರ್ತಾರೆ, ಯಾರಾದರೂ ಇರ್ತಾರೆ ಅಂತ ಅಂದ್ಬಿಟ್ಟು ಬರ್ತೀನಿ 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 ಅಂತ ಹೇಳೋದು, ಅಲ್ಲೇ ಇರ್ತಾರೆ, ಬರಲ್ಲ ಎಲ್ಲೋದ್ರೂ ಲೇಟ್. ಅದೇ ಸುಳ್ಳು ಯಾಕೆ ಹೇಳ್ಬೇಕು? ನಿಜ ಹೇಳಕ್ಕೆ ನಿಮ್ಗೆ ಅವಾಗ ಮೇಡಮ್ ಎಲ್ಲಾದ್ರೂ ಈಚೆ ಹೊರಟ್ಬಿಟ್ರೆ ಅದಕ್ಕೆ. ಯಾರು ಈಚೆ ಹೋಗ್ಬಿಟ್ರೆ? ನಾನು. ಓ, ಅಂದ್ರೆ ನೀವು ಫಸ್ಟೇ ಸುಳ್ಳು ಹೇಳ್ಬಿಡೋದು, ಆಚೆ ಹೋಗೋದಕ್ಕೆ ಫಸ್ಟೇನೆ ಪೀಟಿಗೆ ಹಾಕ್ಬಿಡೋದಾ? ಹಂಗೆ ಯಾವತ್ತಾರು ಸಿಗಾಕೊಂಡಿದ್ದಾರ ಸುಳ್ಳು ಹೇಳಿ ನಿಮ್ಮ ಹತ್ರ? ತುಂಬಾ ಸಿಗಾಕೊಂಡಿದ್ದಾರೆ. ಸೊ ನಿಮಗೆ ಅವ್ರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದ್ದು ಸುಮ್ಮನೆ ಇರ್ತೀರಾ ನೀವು? ಇಲ್ಲ, ತುಂಬಾ ಜಾಸ್ತಿ ಆರ್ಗ್ಯುನೇ ಮಾಡ್ತೀನಿ ನಾನು. ಅಂದ್ರೂ ಅದೇನು ಚೇಂಜ್ ಆಗಿಲ್ಲ? ಇಲ್ಲ. ನಿಮ್ಮ ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ವಿಷಯಕ್ಕೂ ಶಕುನ ನೋಡೋದು ಯಾರು? ಅಂದ್ರೆ ಒಳ್ಳೆ ಟೈಮ್ ಯಾವಾಗ, ಇವತ್ತು ಮಾಡೋದು ಬೇಡ ಇನ್ನೊಂದು ದಿನ ಮಾಡೋಣ, ಕಾಲಗಳನ್ನ ನೋಡೋದು, ಯಮಗಂಟ ಕಾಲ, ರಾವು ಕಾಲ ನೋಡೋದೆಲ್ಲ ಯಾರು ಜಾಸ್ತಿ ನಿಮ್ಮಿಬ್ರಲ್ಲಿ? ಕಾರ್ತಿಕ. ಹೌದು ಮೇಡಮ್, ಇದು ಯೂಶಲಿ ಹೆಂಗಸರು ಡಿಪಾರ್ಟ್ಮೆಂಟ್ ಅಲ್ಲ? ಯಾಕೆ ಅಂದ್ರೆ ಅವ್ರಿಗೆ ಎಲ್ಲಿ ಮೂಡಿ ನಿದ್ದೆ ಮಾಡ್ಬೇಕು, ಆ ನಿದ್ದೆ ಮಾಡೋದ್ ಬಿಟ್ರೆ ಅವ್ರು ಬೇರೆ ಏನು ಕೆಲಸ ಇಲ್ಲ. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತಂದ್ರೆ ತುಂಬಾ ಲೇಟು. ಏನಾದ್ರೂ ರೀಸನ್ ಹೇಳೋದು, ಅದು ಗೊತ್ತಿಲ್ಲದೆ ಇದ್ರು, ಏನು ಗೊತ್ತಿಲ್ಲದೆ ಇದ್ರು, ಇವತ್ತು ಏನೇ ಇಲ್ಲದೆ ಇದ್ರು, ಇವತ್ತು ಅಮಾವಾಸ್ಯೆ ಇಲ್ಲದೆ ಇದ್ರು, ಶುಕ್ರವಾರ ಅಲ್ಲದೆ ಇದ್ರು ಸುಮ್ಮನೆ ಹೇಳ್ಬಿಡೋದು, ನಾಳೆನೇ ಶುಕ್ರವಾರ ಇದ್ರೆ ಇವತ್ತು ಶುಕ್ರವಾರ ಹೋಗೋದು ಬೇಡ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಒಂದೆರಡು ದಿನ ಮುಂಚೆದಾಗ ಹೇಳ್ಬಿಡು, ಮುಂಚೆನೇ ಹೇಳ್ಬಿಡು. ಏನಂತಾರೆ ಅಮಾವಾಸ್ಯೆ ಬರ್ಬೇಕಾದ್ರೆ? ಇನ್ನೇನು 2 ದಿನ ಮುಂದಿನ ಅಮಾವಾಸ್ಯೆ ಇದೆ, ಸುಮ್ಮನೆ ಯಾಕೆ ಈಚೆ ಹೋಗ್ಬಿಟ್ಟು ಆಮೇಲೆ ಏನಾದ್ರು ಆಗಿ ಆಮೇಲೆ ಯಾಕೆ ಬೇಕು, ಆಮೇಲೆ ಅನ್ಭವಿಸೋದು ನಾನು ನೋಡೋದು, ನೀನೇನು ಆರಾಮಾಗಿ ಅಂದ್ರೆ ಆಕ್ಚುಲಿ ದೇವ್ರ ಭಕ್ತಿ ಇಲ್ಲ, ಇವ್ರ ಅನುಕೂಲಕ್ಕೆ ಅದನ್ನೆಲ್ಲ ಅನುಕೂಲಕ್ಕೆ ಅಂದ್ರೆ ನಿದ್ದೆಗೋಸ್ಕರ ಅಮಾವಾಸ್ಯೆ ಹುಣ್ಣಿಮೆನ ತಮ್ಮ ಇದಕ್ಕೆ ಲಾಭಕ್ಕೆ ಬಳಸ್ಕೊಳ್ಳೋರು ಇವರೇ ಫಸ್ಟ್. ಹಂಗೆ ನೀವೇನ್ ಫಾಲೋ ಮಾಡಲ್ಲ ಅದೆಲ್ಲ? ಇಲ್ಲ, ನಾನು ಮಾಡೋಷ್ಟು ಮಾಡ್ತೀನಿ. ಇಲ್ಲ ಅಷ್ಟೇ. ಈಗ ಮುಂದೆ ಕೇಳೋ ಪ್ರಶ್ನೆಗೆ ನನ್ಗೊಂದು ಆನ್ಸರ್ ಇದೆ ತಲೆನಲ್ಲಿ, ಇದು ಯಾವ್ದು ಬರುತ್ತೆ ಗೂಗ್ಲಿ ತರ ಅಂತ ನನಗೂ ಗೊತ್ತಿಲ್ಲ. ಕಂಡವ್ರ ಮಾತನ್ನ ಬೇಗ ನಂಬೋರು ಯಾರು, ಅಥವಾ ಕಂಡವ್ರ ಮಾತನ್ನ ಕೇಳೋರು ಯಾರು ಜಾಸ್ತಿ? ಆಯ್ತು, ನೀವೇ ಫಸ್ಟ್ ಹೇಳ್ಬಿಡಿ ಸರ್. ಯಾಕೆ ಪಾಪ ನಮ್ಮ ಆಶಾ? ಇಲ್ಲ ಮೇಡಮ್, ಕೇಳ್ತಾರೆ ಯಾರೊಬ್ರು ಏನಾಗಲಿ, ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ, ಎಲ್ಲ ಅವ್ರ ಮತ್ತೆ ಕೇಳ್ತೀಯ, ನಂಗೆ ಕೇಳಲ್ಲ, ಅದು ಅವ್ರದ್ದು ತಲೆಂಗೆ ಬಂದಿರುತ್ತೆ, ಅದಕ್ಕೆ ಅವರು ಕಂಡವ್ರ ಮಾತು ಕೇಳಿ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ. ನೀವ್ ಯಾಕೆ ಕಾರ್ತಿಕ್ ಅಂತಿದ್ದೀರಾ? ಅಂದ್ರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾರು ಏನು ಹೇಳಿದ್ರು ಕೇಳಿಸ್ಕೊಂಡಿರ್ತೀನಿ ಅಷ್ಟೇ, ಅದನ್ನ ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಂಡಿರಲ್ಲ. ನಾನು ಕೇಳಿಸ್ಕೊಂಡಿರೋದಕ್ಕೆ ನೀನು ಅವ್ರ ಮಾತು ಕೇಳ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದೀಯಾ ಅಂತ ಅವ್ರು ಅನ್ಕೊಂಡಿರ್ತಾರೆ, ಆದರೆ ಅದರಲ್ಲಿ ಇಲ್ಲ. ಇವ್ರು ಮಾಡೋ ವಿಷಯ ನೋಡ್ಬಿಟ್ಟು ನಾನು ಆ ಥರ ಮಾತಾಡಿರ್ತೀನಿ ಅಷ್ಟೇ. ಪಬ್ಲಿಕ್ ಒಪಿನಿಯನ್, ಕಂಡವ್ರ ಮಾತು ಇವರಿಬ್ಬರಲ್ಲಿ ಜಾಸ್ತಿ ಕೇಳೋದು ಯಾರು? ಸರ್, ಏನಿದು ಮೆಜಾರಿಟಿ ನಿಮ್ ಚಿತ್ರ? ಕಂಡವ್ರ ಮಾತು ಕೇಳ್ತೀರಾ ನೀವು? ಇಲ್ಲ ಮೇಡಮ್, ಕೇಳಲ್ಲ. ನೀವೆಲ್ಲ ಇವ್ರ ಫ್ರೆಂಡ್ಸಾ? ಹೌದು ಮೇಡಮ್, ಅದಕ್ಕೆ ಅವಾಗ ನಿಮ್ಮ ಫೋಟೋ ಬರೋದು ಸಹಜ. ನಿಜ ಮೇಡಮ್.